Hello friends, I Mr. Basaraj Nipani welcome you all to Karnataka All Competitive Exams Education Channel. Dear friends, as you all know, in my previous video we have discussed about verbs and kinds of verbs. So in today's episode we shall discuss about adverbs. This topic is very important which can help you in your upcoming GPSTR 2020 and 21 examination. So friends, today let us discuss another parts of speech, that is adverbs. Adverbs ಅಂತಂದ್ರೆ ಏನು? ಕ್ರಿಯಾ ವಿಶೇಷಣಗಳು. ಕ್ರಿಯಾ ವಿಶೇಷಣಗಳು. ಹಾಗಾದರೆ adverbs definition ನೋಡೋಣ. Adverb is a word which describes a verb or an adjective or another adverb. ಹಾಗಾದರೆ adverb ಅಂತಂದ್ರೆ ಏನು? ಯಾವ ಒಂದು ಪದ ಕ್ರಿಯಾಪದವನ್ನು ವರ್ಣಿಸ್ತದೆ, ಯಾವ ಒಂದು ಪದ ಕ್ರಿಯೆಯನ್ನು ವರ್ಣಿಸ್ತದೆ ಅಂತಹ ಪದಗಳಿಗೆ ನಾವೇನಂತ ಕರಿತೀವಿ? ಕ್ರಿಯಾ ವಿಶೇಷಣಗಳು. ಸೊ ಈ ಕ್ರಿಯಾ ವಿಶೇಷಣಗಳು ಒಮ್ಮೊಮ್ಮೆ ವರ್ಬ್ಸ್ಗಳನ್ನು ಡಿಸ್ಕ್ರೈಬ್ ಮಾಡ್ತವೆ, ಅದೇ ರೀತಿಯಾಗಿ ಎಸೆಕ್ಟಿವ್ಸ್ಗಳನ್ನು ಡಿಸ್ಕ್ರೈಬ್ ಮಾಡ್ತವೆ, ಆ್ಯಂಡ್ ಅದೇ ರೀತಿಯಾಗಿ ಬೇರೆ ಅಡ್ವರ್ಬ್ಸ್ಗಳನ್ನು ಸಹಿತ ಡಿಸ್ಕ್ರೈಬ್ ಮಾಡ್ತವೆ. ಅಡ್ವರ್ಬ್ describes an action and adjective and another adverb. ಅಡ್ವರ್ಬು ಮತ್ತೊಂದು ಅಡ್ವರ್ಬನ್ನು ಸಹಿತ ಏನು ಮಾಡ್ತದೆ? ಡಿಸ್ಕ್ರೈಬ್ ಮಾಡ್ತದೆ, ಕ್ರಿಯೆಯನ್ನು ಡಿಸ್ಕ್ರೈಬ್ ಮಾಡ್ತದೆ, ಅದೇ ರೀತಿಯಾಗಿ ನಾಮ ವಿಶೇಷಣವನ್ನು ಸಹಿತ ಅದು ಏನು ಮಾಡ್ತದೆ? ಡಿಸ್ಕ್ರೈಬ್ ಮಾಡ್ತದೆ. ಸೊ ಅಡ್ವರ್ಬ್ ಇಸ್ ಅ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ಅ ವರ್ಬ್ ಆರ್ ಆನ್ adjective or another adverb is called adverb. So in general meaning, adverb means what? Adding something. Add means what? Adding something. It adds something to the meaning of verbs. ಕ್ರಿಯೆಗಳಿಗೆ ಮತ್ತೊಂದಿಷ್ಟು ಬ್ಯೂಟಿಯನ್ನು ಆ್ಯಡ್ ಮಾಡತಕ್ಕಂಥವುಗಳಿಗೆ ನಾವೇನಂತ ಕರಿತೀವಿ? ಕ್ರಿಯಾ ವಿಶೇಷಣಗಳು. Adverbs add something to the meaning of verbs. It indicates how, when, where, why or how much an action is done. ಹಾಗಾದರೆ ಇವುಗಳು ಏನನ್ನು ಡಿಸ್ಕ್ರೈಬ್ ಮಾಡ್ತವೆ? ಕ್ರಿಯೆ ಹೇಗೆ, ಎಲ್ಲಿ, ಯಾವಾಗ, ಯಾಕೆ ಮತ್ತು ಎಷ್ಟು ಮಟ್ಟಿಗೆ ನಡೆಯಿತು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ನಾವೇನು ಮಾಡ್ತೀವಿ? ಕ್ರಿಯಾ ವಿಶೇಷಣಗಳನ್ನು ಯೂಸ್ ಮಾಡ್ತೀವಿ. ಕ್ರಿಯಾ ವಿಶೇಷಣಗಳು ಕ್ರಿಯೆ ನಡೆದಿರ್ತಕ್ಕಂಥ ಸಮಯ, ಕ್ರಿಯೆ ನಡೆದಿರ್ತಕ್ಕಂಥ ರೀತಿ, ಕ್ರಿಯೆ ನಡೆದಿರ್ತಕ್ಕಂತಹ ಜಾಗ, ಆಮೇಲೆ ಕ್ರಿಯೆ ಯಾಕೆ ನಡೆಯಿತು ಮತ್ತು ಕ್ರಿಯೆ ಎಷ್ಟರ ಮಟ್ಟಿಗೆ ನಡೆಯಿತು ಅಂತಕ್ಕಂಥದ್ದನ್ನು ವರ್ಣಿಸ್ತಕ್ಕಂಥ ಸಂದರ್ಭಗಳಲ್ಲಿ ನಾವು ಕ್ರಿಯಾ ವಿಶೇಷಣಗಳನ್ನು ಏನು ಮಾಡ್ತೀವಿ? ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಸಿಂಪಲ್ ಮೀನಿಂಗ್ ಆಫ್ adverb. ಹಾಗಾದರೆ how we use adverbs in English language? What are the uses of English language? In how many ways we could use adverbs in English language? ಅಂತಕ್ಕಂಥದ್ದನ್ನು ಏನು ಮಾಡೋಣ, ಇಲ್ಲಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಸೊ adverbs are used in three different ways. Adverbs are used in three different ways. ಕ್ರಿಯಾ ವಿಶೇಷಣಗಳು ಮೂರು ಪ್ರಕಾರಗಳಲ್ಲಿ ಏನಾಗ್ತವೆ? ಯೂಸ್ ಆಗ್ತವೆ. ಕ್ರಿಯಾ ವಿಶೇಷಣಗಳು ಮೂರು ಪ್ರಕಾರಗಳಲ್ಲಿ ಏನಾಗ್ತವೆ? ಯೂಸ್ ಆಗ್ತವೆ. ಇನ್ ತ್ರೀ ವೇಸ್. ದೇ ಆರ್ ಯೂಸ್ಡ್ ಇನ್ ತ್ರೀ ಡಿಫ್ರೆಂಟ್ ವೇಸ್. ಫಸ್ಟ್ ಒನ್ ಈಸ್ adverbs are used to describe verbs as we have discussed, and second one, adverbs are used to describe adjectives. Third one, adverbs are used to describe other adverbs. ಅಂದರೆ ಕ್ರಿಯಾ ವಿಶೇಷಣಗಳು ಕ್ರಿಯಾಪದಗಳನ್ನು ವರ್ಣಿಸ್ತವೆ, ನಾಮ ವಿಶೇಷಣಗಳನ್ನು ವರ್ಣಿಸ್ತವೆ,
ಅದೇ ರೀತಿಯಾಗಿ ಮತ್ತೊಂದು ಕ್ರಿಯಾ ವಿಶೇಷಣವನ್ನು ವರ್ಣಿಸ್ತದೆ. ಸೊ ದೀಸ್ ಆರ್ ದಿ 3 ಇಂಪಾರ್ಟೆಂಟ್ ಯೂಸಸ್ ಆಫ್ ಅಡ್ವರ್ಬ್ಸ್ ಇನ್ ಇಂಗ್ಲಿಷ್ ಗ್ರಾಮರ್. ಸೊ ಹಾಗಾದರೆ ಅವುಗಳನ್ನು ಉದಾಹರಣೆಗಳೊಂದಿಗೆ ನೋಡೋಣ ಇಲ್ಲಿ. ಲೆಟ್ ಅಸ್ ಸಿ ಎಕ್ಸಾಂಪಲ್ ನಂಬರ್ ಫಸ್ಟ್. Arun sings melodiously. So here you can see in this sentence melodiously. The word melodiously is in bold form or bullet form. ಸೊ ಇಲ್ಲಿ ಈ ಮೆಲೋಡಿಯಸ್ಲಿ ಅಂತಕ್ಕಂಥ ಶಬ್ದ ಏನಾಗ್ತದೆ, ಅಡ್ವರ್ಬ್ ಆಗ್ತದೆ. ಸೊ ಹಾಗಾದರೆ ಇದು ವಾಕ್ಯದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ? ವಾಟ್ ಫಂಕ್ಷನ್ ಈಸ್ ಡನ್ ಬೈ ದ ವರ್ಡ್ ಮೆಲೋಡಿಯಸ್ಲಿ ಇನ್ ದ ಫಾಲೋವಿಂಗ್ ಸೆಂಟೆನ್ಸ್? ಅರುಣ್ ಸಿಂಗ್ಸ್ ಮೆಲೋಡಿಯಸ್ಲಿ. ಸಿಂಗ್ ಅಂತಕ್ಕಂಥದ್ದು ಏನದು? ಕ್ರಿಯಾಪದ. ಸಿಂಗ್ ಅಂತಕ್ಕಂಥದ್ದು ಕ್ರಿಯಾಪದ. ಯಾವ ರೀತಿಯಾಗಿ ಅರುಣ್ ಹಾಡುತ್ತಾನೆ? ಮೆಲೋಡಿಯಸ್ಲಿ. ಸೊ ಈ ಕ್ರಿಯೆಯನ್ನು ನೇರವಾಗಿ ಅದೇನು ಮಾಡ್ತದೆ? ವರ್ಣಿಸ್ತದೆ. ಮೆಲೋಡಿಯಸ್ಲಿ ಈಸ್ ಡೈರೆಕ್ಟ್ಲಿ ಡಿಸ್ಕ್ರೈಬಿಂಗ್ ವರ್ಬ್ ದಟ್ ಈಸ್ ಸಿಂಗ್. ಸೊ ಹಾಗಾಗಿ ಅದು ಕ್ರಿಯಾ ವಿಶೇಷಣ, ಕ್ರಿಯೆಯನ್ನು ವರ್ಣಿಸ್ತಕ್ಕಂತಹ ಶಬ್ದ, ಅದು ಕ್ರಿಯಾ ವಿಶೇಷಣ. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಎಕ್ಸಾಂಪಲ್. ದ ರೋಸ್ ಈಸ್ ವೆರಿ ಬ್ಯೂಟಿಫುಲ್. ದ ರೋಸ್ ಈಸ್ ವೆರಿ ಬ್ಯೂಟಿಫುಲ್. ಸೊ ಹಿಯರ್ ಯು ಕುಡ್ ಸಿ very. The word very is adverb here. So in first sentence melodiously is adverb, but in the second sentence very is adverb. ಇಲ್ಲಿ ಏನು ತಿಳ್ಕೊಳ್ಬೇಕು? ಎರಡನೇ ಒಂದು ಜಾಗದಲ್ಲಿ ಇದೇನಾಗಿ ಕೆಲಸ ಮಾಡ್ತದೆ? ಎಡ್ಜೆಕ್ಟಿವ್ ಅನ್ನು ಡಿಸ್ಕ್ರೈಬ್ ಮಾಡ್ತದೆ. ಎಡ್ಜೆಕ್ಟಿವ್ ಅನ್ನು ಡಿಸ್ಕ್ರೈಬ್ ಮಾಡ್ತದೆ. ಸೊ ಇಲ್ಲಿ ಬ್ಯೂಟಿಫುಲ್ ಅಂತಕ್ಕಂಥ ಶಬ್ದ ಏನದು? ಎಡ್ಜೆಕ್ಟಿವ್ ಆಗಿದೆ. ಬ್ಯೂಟಿಫುಲ್ ಅಂತಕ್ಕಂಥ ಶಬ್ದ ಏನಾಗಿದೆ? ಎಡ್ಜೆಕ್ಟಿವ್, ನಾಮವಿಶೇಷಣ. ನಾಮವಿಶೇಷವನ್ನು ಡಿಸ್ಕ್ರೈಬ್ ಮಾಡ್ತಕ್ಕಂಥದ್ದು ಏನಿದೆ ಇಲ್ಲಿ? ವೆರಿ. ದ ರೋಸ್ ಈಸ್ ವೆರಿ ಬ್ಯೂಟಿಫುಲ್. ಬ್ಯೂಟಿಫುಲ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್. ಆ ಬ್ಯೂಟಿಫುಲ್ ಅಂತಕ್ಕಂಥ ಶಬ್ದವನ್ನು ಸಹಿತ ಡಿಸ್ಕ್ರೈಬ್ ಮಾಡ್ತಕ್ಕಂಥ ಶಬ್ದಗಳನ್ನು ಯೂಸ್ ಮಾಡ್ತೀವಿ, ಅದು ವೆರಿ. ಸೊ ವೆರಿ ಏನಾಗ್ತದೆ ಇಲ್ಲಿ? ಆಡ್ವರ್ಬ್. ಸೊ ಇಲ್ಲಿ ಎರಡನೇ ಪ್ರಕಾರದ ನೋಡಿದ್ವಿ. adverbs are used to describe adjectives. Let us see example number 3. Our teacher speaks very loudly. Here loudly ಅಂತಕ್ಕಂಥದ್ದು ಏನದು? adverb. ಇಲ್ಲಿ ವೆರಿ ಅಂತಕ್ಕಂಥ ಶಬ್ದ ಏನು? ಅದು adverbೇ. ಅಂದರೆ ಒಂದು adverb ಮತ್ತೊಂದು adverb ಅನ್ನು ಏನು ಮಾಡ್ತದೆ? ಅಲ್ಲಿ ವರ್ಣಿಸ್ತದೆ. One adverb describes another adverb. This is the third usage of adverb. ಸೊ ಮೊದಲನೇ ಸೆಂಟೆನ್ಸ್ನಲ್ಲಿ ಅದು ಕ್ರಿಯೆಯನ್ನು ವರ್ಣಿಸ್ತದೆ, ಸಿಂಗ್. ಎರಡನೇ ಸೆಂಟೆನ್ಸಸ್ನಲ್ಲಿ ಅದು ಅಡ್ಜೆಕ್ಟಿವ್ ಅನ್ನು ವರ್ಣಿಸ್ತದೆ, ಅದು ವೆರಿ. ವೆರಿ ಅಂತಕ್ಕಂಥದ್ದು ಅಡ್ವರ್ಬು, ಬ್ಯೂಟಿಫುಲ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್. ಆ್ಯಂಡ್ ಮೂರನೇ ವಾಕ್ಯದಲ್ಲಿ ಅದು ಎಡ್ವರ್ಬನ್ನೇ ಮತ್ತೊಂದು ಎಡ್ವರ್ಬನ್ನು ಏನು ಮಾಡ್ತದೆ? ಅದು ಡಿಸ್ಕ್ರೈಬ್ ಮಾಡ್ತದೆ. ಇಲ್ಲಿ ಲೌಡ್ಲಿ ಅಂತಕ್ಕಂಥದ್ದು ಎಡ್ವರ್ಬು ಆ್ಯಂಡ್ ಒನ್ ಮೋರ್ ಎಡ್ವರ್ಬ್ ದಟ್ ಈಸ್ ವೆರಿ. ಸೊ ವೆರಿನೂ ಸಹಿತ ಎಡ್ವರ್ಬು, ಲೌಡ್ಲಿ ಸಹಿತ ಎಡ್ವರ್ಬು. ಸೊ ಹಿಯರ್ ದ ಎಡ್ವರ್ಬ್ ಈಸ್ ಡಿಸ್ಕ್ರೈಬಿಂಗ್ ಅನದರ್ ಎಡ್ವರ್ಬ್. ಒಂದು ಕ್ರಿಯಾ ವಿಶೇಷಣ ಮತ್ತೊಂದು ಕ್ರಿಯಾ ವಿಶೇಷಣವನ್ನು ವರ್ಣಿಸ್ತದೆ. ಸೊ ದೀಸ್ ಆರ್ ದಿ 3 ಇಂಪಾರ್ಟೆಂಟ್ ಯೂಸಸ್ ಆಫ್ ಎಡ್ವರ್ಬ್ಸ್. ಸೊ ಹಾಗಾದರೆ ನಾವು ಲೆಟ್ ಅಸ್ ಡಿಸ್ಕಸ್ ದ ಕೈಂಡ್ಸ್ ಆಫ್ ಎಡ್ವರ್ಬ್ಸ್. ಐ ಹೋಪ್ ಯು ಅಂಡರ್ಸ್ಟುಡ್ the usage of adverbs. So now let us glance at kinds of adverbs. ಹಾಗಾದರೆ ಕ್ರಿಯಾ ವಿಶೇಷಣಗಳಲ್ಲಿ ಇರ್ತಕ್ಕಂತಹ ಪ್ರಕಾರಗಳೆಷ್ಟು? ಎಷ್ಟು ಪ್ರಕಾರದ ಕ್ರಿಯಾಪದಗಳನ್ನು ನಾವು ನೋಡ್ಬೋದು? ಸೊ there are many kinds in adverbs according to grammar books.
according to different grammar books, we can see various types in adverbs. We can see 8 kinds in one grammar book, 9 kinds in other grammar book, and some other kinds in other grammar books. So here we shall discuss some 8 major kinds of adverbs. ಕ್ರಿಯಾ ವಿಶೇಷಣಗಳಲ್ಲಿರ್ತಕ್ಕಂತಹ 8 ಪ್ರಮುಖ ಪ್ರಕಾರಗಳನ್ನು ನಾವೇನು ಮಾಡೋಣ, ಡಿಸ್ಕಸ್ ಮಾಡೋಣ. You may use and you may refer any kind of grammar book. In all the grammar books, types of adverbs are same only. They may give different name for that, but they give the same meaning. So here we could see first one is adverb of time, second one is adverb of place, third one is adverbs of manner, fourth one is adverbs of degree, fifth one is adverbs of number or frequency, sixth one is adverbs of cause, seventh one is interrogative adverbs, and eighth one is yes no adverbs. So these are the 8 different kinds of adverbs. So let us discuss the example of each adverb. We will go through examples so that you can understand the kinds of adverbs very easily. So here you can see example number first. In example number first, we see the examples of adverbs of time. That is the first kind of adverb. Adverb na ಮೊದಲನೇ ಪ್ರಕಾರ ಯಾವುದು? Adverbs of time, ಕಾಲವಾಚಕ ಕ್ರಿಯಾ ವಿಶೇಷಣಗಳು. So here 2 examples are indicating first kind of adverb, that is adverb of time. ಕಾಲವಾಚಕ ಕ್ರಿಯಾ ವಿಶೇಷಣಗಳ ಉದಾಹರಣೆಗಳನ್ನು ನೋಡೋಣ ಈ 2 ಸೆಂಟೆನ್ಸಸ್ಗಳಲ್ಲಿ. I have met him before. ಇಲ್ಲಿ ಬಿಫೋರ್ ಅಂತಕ್ಕಂತಹ ಶಬ್ದ ಎಡ್ವರ್ಬ್ ಆಗಿದೆ. ಅದು ಕಾಲವಾಚಕ ಕ್ರಿಯಾ ವಿಶೇಷಣ ಆಗಿದೆ. ಅದು ಕಾಲವನ್ನು ಸೂಚಿಸ್ತದೆ ಅಥವಾ ಸಮಯವನ್ನು, ಕಾಲ ಅಥವಾ ಸಮಯವನ್ನು ಸೂಚಿಸ್ತಕ್ಕಂತಹ ಎಡ್ವರ್ಬ್ಗಳಿಗೆ ಕಾಲವಾಚಕ ಕ್ರಿಯಾ ವಿಶೇಷಣಗಳು. ದೀಸ್ ಎಡ್ವರ್ಬ್ಸ್ ಶೋ ದ ಟೈಮ್ ಆಫ್ ದ ಆ್ಯಕ್ಷನ್. ಕ್ರಿಯೆಯ ಸಮಯವನ್ನು ತೋರಿಸ್ತಕ್ಕಂತಹ ಕ್ರಿಯಾ ವಿಶೇಷಣಗಳಿಗೆ ಕಾಲವಾಚಕ ಕ್ರಿಯಾ ವಿಶೇಷಣಗಳಂಥೇಳಿ ಕರೆಯುತ್ತೇವೆ. ಸೊ ಹಿಯರ್ ಲೆಟ್ ಅಸ್ ಸಿ ದ ಸೆಂಟೆನ್ಸ್ ಐ ಹ್ಯಾವ್ ಮೆಟ್ ಹಿಮ್ ಬಿಫೋರ್. ಮೆಟ್ ಅಂತಂದರೆ ಮುಗಿದಿರ್ತಕ್ಕಂಥ ಕ್ರಿಯೆ, ಭೇಟಿಯಾಗಿರು. ಇಲ್ಲಿ ಭೇಟಿಯಾಗುವಂತಕ್ಕಂತಹ ಕ್ರಿಯೆಯ ಸಮಯವನ್ನು, ಯಾವಾಗ ಭೇಟಿಯಾಗಿದ್ದಾನೆ? ಮುಂಚೆನೇ. ಮುಂಚೆ ಅಂತಕ್ಕಂಥದ್ದು ಕಾಲ. ಐ ಹ್ಯಾವ್ ಮೆಟ್, ಐ ಅಂತಕ್ಕಂಥ ಪರ್ಸನ್ನು ಹಿಮ್ ಅಂತಕ್ಕಂಥ ಪರ್ಸನನ್ನು ಭೇಟಿಯಾಗಿದ್ದಾನೆ. ಇಲ್ಲಿ ಭೇಟಿಯಾಗುವಂತಕ್ಕಂಥದ್ದು ಕ್ರಿಯಾಪದ. ಆ ಕ್ರಿಯೆಯ ಸಮಯ ಯಾವುದು? ಬಿಫೋರ್. ಐ ಹ್ಯಾವ್ ಮೆಟ್ ಹಿಮ್ ಬಿಫೋರ್. ಸಿ ದ ಎಕ್ಸಾಂಪಲ್ ನಂಬರ್ 2. ಐ ಗೆಟ್ ಅಪ್ early in the morning. Here early, you can see the word early which denotes an adverb. I get up early in the morning. ಇಲ್ಲಿ early ಅನ್ನೋದು ಗೆಟ್ ಅಂತಕ್ಕಂಥ ಕ್ರಿಯೆಯ ಸಮಯವನ್ನು. ಐ ಗೆಟ್ ಅಪ್ early in the morning. ನಾನು ಏಳುತ್ತೇನೆ. ಯಾವಾಗ ಏಳುತ್ತೇನೆ? ಮುಂಜಾನೆ, ಬೇಗ ಏಳುತ್ತೇನೆ. ಐ ಗೆಟ್ ಅಪ್ early in the morning. early ಅಂತಂದ್ರೆ ಏನು? ಬೇಗನೆ. ಗೆಟ್ ಅಂತಕ್ಕಂಥ ಕ್ರಿಯಾಪದದ ವರ್ಣನೆಯನ್ನು ಮಾಡ್ತಿರ್ತಕ್ಕಂಥ ಶಬ್ದ early, ಬೇಗನೆ. ಸೊ ಹಾಗಾಗಿ ಇಲ್ಲಿ ಅದು ಇವು ಎರಡು ಏನು? ಕ್ರಿಯಾ ವಿಶೇಷಣಗಳ ಮೊದಲನೇ ಪ್ರಕಾರದ ಉದಾಹರಣೆಗಳು. ಕಾಲವಾಚಕ ಕ್ರಿಯಾ ವಿಶೇಷಣಗಳು. ಬಿಫೋರ್ ಇಂಡಿಕೇಟ್ಸ್ ಟೈಮ್, early ಇಂಡಿಕೇಟ್ಸ್ ಟೈಮ್. ಸೊ ಹಾಗಾದರೆ ಮುಂದಿನ ಎಕ್ಸಾಂಪಲ್ಗಳು ನೋಡೋಣ. ಲೆಟ್ ಅಸ್ ಸಿ ಎಕ್ಸಾಂಪಲ್ ನಂಬರ್ 3. Example number 3rd and 4th are the examples of second kind of adverb, that is adverbs of place. ಯಾವ adverbsಗಳು ಕ್ರಿಯೆಯ ಸ್ಥಳವನ್ನು ಸೂಚಿಸ್ತವೆ? ಕ್ರಿಯೆಯ ಸ್ಥಳವನ್ನು ಸೂಚಿಸ್ತಕ್ಕಂಥವುಗಳಿಗೆ ಸ್ಥಾನವಾಚಕ ಕ್ರಿಯಾ ವಿಶೇಷಣಗಳು ಅಂತ ಹೇಳಿ ಕರಿತೇವೆ. ಯಾವುದು? ಸ್ಥಾನವಾಚಕ ಕ್ರಿಯಾ ವಿಶೇಷಣಗಳು.
ಹಾಗಾದರೆ ಇಲ್ಲಿ ನೋಡಿ ಸೆಂಟೆನ್ಸು, ಗಾಡ್ ಈಸ್ ಎವ್ರಿವೇರ್. ಗಾಡ್ ಈಸ್ ಎವ್ರಿವೇರ್. ಆ್ಯಂಡ್ ನೆಕ್ಸ್ಟ್ ಒನ್ ಎಕ್ಸಾಂಪಲ್, ಮೈ ಟೀಚರ್ ವಿಲ್ ಕಮ್ ಹಿಯರ್. ಸೊ ಗಾಡ್ ಈಸ್ ಎವ್ರಿವೇರ್ ಅಂತಕ್ಕಂಥದ್ರಲ್ಲಿ ಈಸ್ ಅಂತಕ್ಕಂಥದ್ದು ಕ್ರಿಯಾಪದ ಆಗಿರ್ತದೆ. ಆಮೇಲೆ ಎವ್ರಿವೇರ್ ಅಂತಕ್ಕಂಥದ್ದು ಅಡ್ವರ್ಬ್ ಆಗಿದೆ. ಹಾಗಾದರೆ ಗಾಡ್ ಅಂತಕ್ಕಂಥ ನಾಮಪದ ಇದೆ, ದೇವರು ಇದ್ದಾನೆ. ಎಲ್ಲಿ ಇದ್ದಾನೆ? ಎವ್ರಿವೇರ್. ಇರುವಂತಕ್ಕಂಥದ್ದು ಕ್ರಿಯೆ, ಎವ್ರಿವೇರ್ ಅಂತಕ್ಕಂಥದ್ದು ಆ ಕ್ರಿಯೆಯನ್ನು ವರ್ಣಿಸ್ತಕ್ಕಂಥದ್ದು. ದೇವರು ಎಲ್ಲ ಕಡೆನೂ ಇದ್ದಾನೆ, ಎವ್ರಿವೇರ್, ಎಲ್ಲ ಕಡೆ. ಸೊ ಎಲ್ಲ ಕಡೆ ಅಂತಕ್ಕಂಥದ್ದು ಇಲ್ಲಿ ಏನಾಗ್ತದೆ? ಅಡ್ವರ್ಬ್ಗೆ ಉದಾಹರಣೆ. ಯಾವ ಪ್ರಕಾರದ ಅಡ್ವರ್ಬ್ಗೆ? ಸ್ಥಾನವಾಚಕ ಕ್ರಿಯಾವಿಶೇಷಣ. ಸಿ ಎಕ್ಸಾಂಪಲ್ ನಂಬರ್ 4, ಮೈ ಟೀಚರ್ ವಿಲ್ ಕಮ್ ಹಿಯರ್. ಕಮ್ ಅಂತಕ್ಕಂಥದ್ದು ಕ್ರಿಯೆ, ಹಿಯರ್ ಅಂತಕ್ಕಂಥದ್ದು ಅಡ್ವರ್ಬ್. ಇಲ್ಲಿ ಎಲ್ಲಿ ಬರು? ಕಮ್, ಬರು. ಎಲ್ಲಿ? ಹಿಯರ್. ಕಮ್ ಅಂತಕ್ಕಂಥ ಕ್ರಿಯೆಯ ವಿಶೇಷತೆಯನ್ನು ಹೇಳ್ತಕ್ಕಂಥದ್ದು, ಸಮಯವನ್ನು ಹೇಳ್ತಕ್ಕಂಥದ್ದು, ಅಥವಾ ಸಮಯ ಅಲ್ಲ, ಸ್ಥಾನವನ್ನು ಹೇಳ್ತಕ್ಕಂಥದ್ದು. ಎಲ್ಲಿ? ಇಲ್ಲಿ ಅಂತ ಅರ್ಥ. ಹಿಯರ್ ಈಸ್ ಅಡ್ವರ್ಬ್ ಆಫ್ ಪ್ಲೇಸ್. ಎವ್ರಿವೇರ್ ಈಸ್ ಅಡ್ವರ್ಬ್ ಆಫ್ ಪ್ಲೇಸ್. Go to example number 5 and 6. These are the two examples of adverbs of manner. These adverbs show the manner in which the action is done. So ಕ್ರಿಯೆಗಳು ಯಾವ ಮ್ಯಾನರ್ನಲ್ಲಿ ನಡೆದಿವೆ ಅಥವಾ ಕ್ರಿಯೆಯ ಮ್ಯಾನರ್ ಏನು ಅಂತಕ್ಕಂಥದ್ದನ್ನು. ಮ್ಯಾನರ್ ಅಂತಂದರೆ ಏನು? ಕ್ರಿಯೆ ನಡೆದಿರ್ತಕ್ಕಂಥ ರೀತಿಯನ್ನು, ಕ್ರಿಯೆ ಹೇಗೆ ನಡೆದಿದೆ, ಇನ್ ವಿಚ್ ಮ್ಯಾನರ್ ದ ಆ್ಯಕ್ಷನ್ ಈಸ್ ಡನ್ ಅಂತಕ್ಕಂಥದ್ದನ್ನು ವರ್ಣಿಸ್ತಕ್ಕಂಥವುಗಳಿಗೆ ಅಡ್ವರ್ಬ್ಸ್ ಆಫ್ ಮ್ಯಾನರ್, ರೀತಿವಾಚಕ ವಿಶೇಷಣಗಳಂತ ಹೇಳಿ ಕರಿತೀವಿ. ಸಿ ಎಕ್ಸಾಂಪಲ್ ನಂಬರ್ 5, ದ ಓಲ್ಡ್ ಮ್ಯಾನ್ ವಾಕ್ಡ್ ಸ್ಲೋಲಿ. ದ ಓಲ್ಡ್ ಮ್ಯಾನ್ ವಾಕ್ಡ್ ಸ್ಲೋಲಿ. ಇಲ್ಲಿ ವಾಕ್ಡ್ ಅಂತಕ್ಕಂಥದ್ದು ಕ್ರಿಯಾಪದ, ಸ್ಲೋಲಿ ಅಂತಕ್ಕಂಥದ್ದು ಕ್ರಿಯಾವಿಶೇಷಣ. ಎಕ್ಸಾಂಪಲ್ ನಂಬರ್ 6, ಮೈ ಫಾದರ್ ಫೈಟ್ಸ್ ಬ್ರೇವ್ಲಿ. ಫೈಟ್ಸ್ ಅಂತಕ್ಕಂಥದ್ದು ಕ್ರಿಯಾಪದ, ಬ್ರೇವ್ಲಿ ಅಂತಕ್ಕಂಥದ್ದು ಅಡ್ವರ್ಬ್. ಸೊ ದ ಓಲ್ಡ್ ಮ್ಯಾನ್ ವಾಕ್ಡ್. ಯಾವ ರೀತಿಯಾಗಿ ಓಲ್ಡ್ ಮ್ಯಾನ್ ನಡೆದ? ಸ್ಲೋ ಆಗಿ. ಅಂದರೆ ಅದು ರೀತಿಯನ್ನು, ಅವನು ನಡೆಯುವ ರೀತಿಯನ್ನು ಸೂಚಿಸ್ತದೆ. ಫಾದರ್ ಫೈಟ್ಸ್ ಯಾವ ರೀತಿಯಾಗಿ? ಬ್ರೇವ್ಲಿ, ಅತ್ಯಂತ ಶೂರನಾಗಿ. ಸೊ ಫೈಟಿಂಗ್ ಮಾಡ್ತಕ್ಕಂಥ ರೀತಿಯನ್ನು ವರ್ಣಿಸ್ತಕ್ಕಂತಹ ಶಬ್ದ. ಸೊ ಈ ಪ್ರಕಾರದ ಕ್ರಿಯಾವಿಶೇಷಣಗಳಿಗೆ ನಾವೇನಂತ ಕರಿತೀವಿ? ರೀತಿವಾಚಕ ಕ್ರಿಯಾವಿಶೇಷಣಗಳು. ರೀತಿವಾಚಕ ಕ್ರಿಯಾವಿಶೇಷಣಗಳು. ಲೆಟ್ ಅಸ್ ಗೋ ಟು ಎಕ್ಸಾಂಪಲ್ ನಂಬರ್ 7 and 8. That poor man is very honest. It is extremely hot today. So these two examples are examples of adverbs of degree. ಪರಿಣಾಮವಾಚಕ ಕ್ರಿಯಾವಿಶೇಷಣಗಳು. These adverbs show the extent of the action. They answer the questions to what extent or how well. ಅಂದ್ರೆ ಕ್ರಿಯೆಯ ಪರಿಣಾಮವನ್ನು ವಿವರಿಸ್ತಕ್ಕಂಥವುಗಳಿಗೆ, ಕ್ರಿಯೆಯ ಪರಿಣಾಮವನ್ನು ವಿಶೇಷವಾಗಿ ಹೇಳ್ತಕ್ಕಂಥವುಗಳಿಗೆ ಪರಿಣಾಮವಾಚಕ ಕ್ರಿಯಾವಿಶೇಷಣಗಳು. ಸಿ ದ ಎಕ್ಸಾಂಪಲ್, ದ ಪುವರ್ ಮ್ಯಾನ್ ಈಸ್ ವೆರಿ ಆನೆಸ್ಟ್. ಅವನು ಎಂತಹ ವ್ಯಕ್ತಿ? ಆ ಬಡ ವ್ಯಕ್ತಿ ಏನಾಗಿದ್ದಾನೆ? ಅವನು ತುಂಬ ಆನೆಸ್ಟ್ ಆಗಿದ್ದಾನೆ. ವೆರಿ, ವೆರಿ ಅಂತಕ್ಕಂಥದ್ದು ಇಲ್ಲಿ ಅಡ್ವರ್ಬ್ ಆಗ್ತದೆ. ಯಾವ ಅಡ್ವರ್ಬು? ಪರಿಣಾಮವಾಚಕ. ಆಮೇಲೆ ಒನ್ ಮೋರ್ ಎಕ್ಸಾಂಪಲ್, ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಹಾಟ್. ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಹಾಟ್. ಎಕ್ಸ್ಟ್ರೀಮ್ಲಿ ಹಾಟ್ ಅಂತಂದ್ರೇನು? ಅತಿ,
ಅಥವಾ ಬಹಳಷ್ಟು ಏನಿದೆ ಬಿಸಿಲಿದೆ ಹೊರಗಡೆ. ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಹಾಟ್. ಇಲ್ಲಿ ಯಾವ ಕ್ರಿಯೆಯನ್ನು ವರ್ಣಿಸ್ತಾ ಇದೆ ಅದು? ಕ್ರಿಯೆಯ ಪರಿಣಾಮವನ್ನು. ಪುವರ್ ಮ್ಯಾನ್ ಈಸ್ ಅಂತಕ್ಕಂಥದ್ದು ಅಲ್ಲಿ ವ್ಯಕ್ತಿ ಇದ್ದಾನೆ, ಒಬ್ಬ ಬಡ ವ್ಯಕ್ತಿ ಇದ್ದಾನೆ. ಅವನು ಹೇಗಿದ್ದಾನೆ? ಆನೆಸ್ಟ್ ಆಗಿದ್ದಾನೆ. ವೆರಿ ಆನೆಸ್ಟ್. ಈಸ್ ವೆರಿ ಆನೆಸ್ಟ್. ಈಸ್ ಎಕ್ಸ್ಟ್ರೀಮ್ಲಿ ಹಾಗೂ ವೆರಿ ಅಂತಕ್ಕಂಥ ಶಬ್ದಗಳಲ್ಲಿ ಪರಿಣಾಮವನ್ನು ಸೂಚಿಸ್ತವೆ, ಕ್ರಿಯೆಯ ಪರಿಣಾಮವನ್ನು ಸೂಚಿಸ್ತವೆ. ಆ ಬಡ ವ್ಯಕ್ತಿ ಇರ್ತಕ್ಕಂತಹ ಕ್ರಿಯೆ, ಆಮೇಲೆ ಬಿಸಿಲು ಇರ್ತಕ್ಕಂಥ ಕ್ರಿಯೆಯನ್ನು ಪರಿಣಾಮವನ್ನು ಏನು ಮಾಡ್ತವೆ? ವರ್ಣಿಸ್ತವೆ. ಹಾಗಾಗಿ ಅವುಗಳಿಗೆ ಪರಿಣಾಮವಾಚಕ ಕ್ರಿಯಾವಿಶೇಷಣಗಳು, ಅಡ್ವರ್ಬ್ಸ್ ಆಫ್ ಡಿಗ್ರಿ ಅಂತೇಳಿ ಕರಿತೀವಿ. ಗೋ ಟು ಎಕ್ಸಾಂಪಲ್ ನಂಬರ್ 9. She often visits my house. She often visits my house. And example number 10, he goes to Bangalore twice a week. So these are the examples of adverbs of number or frequency. Adverbs of number or frequency. ಸಂಖ್ಯಾವಾಚಕ ಕ್ರಿಯಾವಿಶೇಷಣಗಳು. ಅವುಗಳಿಗೆ ಏನಂತ ಕರಿತೀವಿ? ಸಂಖ್ಯಾವಾಚಕ ಕ್ರಿಯಾವಿಶೇಷಣಗಳು. ನಂಬರ್ಸ್, ಅಡ್ವರ್ಬ್ಸ್ ಆಫ್ ನಂಬರ್ ಆರ್ ಫ್ರೀಕ್ವೆನ್ಸಿ, ಅಥವಾ ಆವಾಗ ನಡೀತಕ್ಕಂತಹ ಕ್ರಿಯೆಗಳನ್ನು ಸೂಚಿಸ್ತಕ್ಕಂಥವುಗಳು. ಎಕ್ಸಾಂಪಲ್ ನೋಡಿ, ಸಿ ಆಫನ್ ವಿಸಿಟ್, ಇಟ್ ಶೋಸ್ ದ ಫ್ರೀಕ್ವೆನ್ಸಿ. ಸಿ ಆಫನ್ ವಿಸಿಟ್ಸ್ ಮೈ ಹೌಸ್. ಆಫನ್ ಅಂತಕ್ಕಂಥದ್ದು ಫ್ರೀಕ್ವೆನ್ಸಿಯನ್ನು ತೋರಿಸ್ತದೆ. ದ ಫ್ರೀಕ್ವೆನ್ಸಿ ಆಫ್ ವಿಸಿಟ್ ಅಂತಕ್ಕಂಥದ್ದು ವರ್ಬ್, ಕ್ರಿಯಾಪದ. ಆಫನ್ ಅಂತಕ್ಕಂಥದ್ದು ಕ್ರಿಯಾ ವಿಶೇಷಣ. ವಿಸಿಟ್ ಈಸ್ ಅ ವರ್ಬ್, ಆಫನ್ ಈಸ್ ಆ್ಯನ್ ಅಡ್ವರ್ಬ್. ಸೊ ಫ್ರೀಕ್ವೆನ್ಸಿನ ತೋರಿಸ್ತದೆ. ಇಟ್ ಶೋಸ್ ದ ಫ್ರೀಕ್ವೆನ್ಸಿ ಆಫ್ ವಿಸಿಟ್. ಆಫನ್ ಅಂತಂದರೆ ಆಗಾಗ್ಗೆ, ಆವಾಗ ಅಂತರ್ಥ. ಆ್ಯಂಡ್ ಹಿ ಗೋಸ್ ಟು ಬೆಂಗಳೂರು ಟ್ವೈಸ್ ಅ ವೀಕ್. ದಿಸ್ ಶೋಸ್ ದ ಅಡ್ವರ್ಬ್ ಆಫ್ ನಂಬರ್. ಹಿ ಗೋಸ್ ಅಂತಕ್ಕಂಥದ್ದು ಕ್ರಿಯೆ ಇದೆ. ಈ ಕ್ರಿಯೆ ಏನೇನಾಗ್ತದೆ? 2 ಸಾರಿ, ಒಂದು ವೀಕ್ನಲ್ಲಿ 2 ಸಾರಿ. ದಿಸ್ ಶೋಸ್ ದ ನಂಬರ್ ಆಫ್ ಆ್ಯನ್ ಆ್ಯಕ್ಷನ್. ಅವನು ಮಾಡ್ತಿರ್ತಕ್ಕಂಥ ಕ್ರಿಯೆಯ ನಂಬರನ್ನು ಎಷ್ಟು ಸಾರಿ ಹೋಗ್ತಾನೆ? 2 ಬಾರಿ. ಟ್ವೈಸ್ ಅಂತಂದರೆ 2 ಬಾರಿ ಅಂತಕ್ಕಂಥದ್ದು. ಸೊ ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ ಅಡ್ವರ್ಬ್ಸ್ ಆಫ್ ನಂಬರ್ ಆರ್ ಫ್ರೀಕ್ವೆನ್ಸಿ. ಹಾಗಾದರೆ ಮುಂದಿನ ಎಕ್ಸಾಂಪಲ್ಗಳು ಹೋಗೋಣ. ಎಕ್ಸಾಂಪಲ್ ನಂಬರ್ 11. ರಾಣಿ ಫೇಲ್ಡ್ ಸಿನ್ಸ್ ಸಿ ಹ್ಯಾಡ್ ಬೀನ್ ಇಲ್. ರಾಣಿ ಫೇಲ್ಡ್ ಸಿನ್ಸ್ ಸಿ ಹ್ಯಾಡ್ ಬೀನ್ ಇಲ್. And example number 12, Raju missed the train as he was late. ಇವುಗಳಿಗೆ ಏನಂತ ಕರಿತೀವಿ? ಕಾರಣವಾಚಕ ಕ್ರಿಯಾವಿಶೇಷಣಗಳು. ಅಡ್ವರ್ಬ್ಸ್ ಆಫ್ ಕಾಸ್. ಅಡ್ವರ್ಬ್ಸ್ ಆಫ್ ಕಾಸ್ ಅಂದರೆ ಕಾರಣವಾಚಕ. ಯಾವ ಕ್ರಿಯಾವಿಶೇಷಣಗಳು ಕ್ರಿಯೆಯ ಕಾರಣವನ್ನು, ನಡೆದು ಹೋಗಿರ್ತಕ್ಕಂಥ ಅಥವಾ ನಡೆಯುವ ಕ್ರಿಯೆಯ ಕಾರಣವನ್ನು ತೋರಿಸ್ತದೆ, ಅದಕ್ಕೆ ಕಾರಣವಾಚಕ ಕ್ರಿಯಾವಿಶೇಷಣ ಅಂತ ಹೇಳಿ ಕರಿತೇವೆ. ಸೊ ಹಾಗಾದರೆ ಎಕ್ಸಾಂಪಲ್ ಅನ್ನು ನೋಡೋಣ. ಎಕ್ಸಾಂಪಲ್ ನಂಬರ್ 11. ರಾಣಿ ಫೇಲ್ಡ್ ಸಿನ್ಸ್ ಸಿ ಹ್ಯಾಡ್ ಬೀನ್ ಇಲ್. ಸೊ ಇಲ್ಲಿ ಫೇಲ್ಡ್ ಅಂತಕ್ಕಂಥದ್ದು ಕ್ರಿಯಾಪದ. ರಾಜು ಮಿಸ್ಡ್ ಅಂತಕ್ಕಂಥದ್ದು ಕ್ರಿಯಾಪದ. ರಾಣಿ ಫೇಲ್ಡ್ ಸಿನ್ಸ್ ಸಿ ಹ್ಯಾಡ್ ಬೀನ್ ಇಲ್. ರಾಜು ಮಿಸ್ಡ್ ದ ಟ್ರೇನ್ ಆ್ಯಸ್ ಹಿ ವಾಸ್ ಲೇಟ್. ಸೊ ಇಲ್ಲಿ ಫೇಲ್ಡ್ ಹಾಗೂ ಮಿಸ್ಡ್ ಅಂತಕ್ಕಂಥ ಕ್ರಿಯೆಗಳ ಏನೇನು ತೋರಿಸ್ತದೆ? ಕಾರಣವನ್ನು. ರಾಣಿ ಫೇಲ್ ಆದಳು, ಯಾಕೆ? ರಾಜು ಮಿಸ್ ಮಾಡಿಕೊಂಡ, ಯಾಕೆ? ಸಿನ್ಸ್ ಅಂತಕ್ಕಂಥದ್ದು ಅಡ್ವರ್ಬ್, ಆ್ಯಸ್ ಅಂತಕ್ಕಂಥದ್ದು ಅಡ್ವರ್ಬ್. ರಾಣಿ ಫೇಲ್ಡ್ ಸಿನ್ಸ್ ಸಿ ಹ್ಯಾಡ್ ಬೀನ್ ಇಲ್.
ಅವಳಿಗೆ ಜ್ವರ ಇತ್ತು, ಆರಾಮಿರಲಿಲ್ಲ, ಅದಕ್ಕಾಗಿ ಅವಳು ಏನಾದಳು, ಫೇಲ್ ಆದಳು. ರಾಣಿ ಫೇಲ್ಡ್ ಸಿನ್ಸ್ ಸಿ ಹ್ಯಾಡ್ ಬೀನ್ ಇಲ್. ಎಕ್ಸಾಮ್ನಲ್ಲಿ ಫೇಲ್ ಆದಳು. ಯಾಕೆ? ಯಾವ ಕಾರಣ? ಸಿನ್ಸ್ ಅಂತಕ್ಕಂಥದ್ದು ಏನು ತೋರಿಸ್ತದೆ? ಕಾಸ್ ಅನ್ನು ತೋರಿಸ್ತದೆ, ಕಾರಣ. ಹಾಗಾಗಿ ಆ್ಯಸ್ ಅಂತಕ್ಕಂಥದ್ದು ಸಹಿತ ಏನು ತೋರಿಸ್ತದೆ? ಕಾರಣ. ರಾಜು ಮಿಸ್ಡ್ ದ ಟ್ರೈನ್ ಆ್ಯಸ್ ಹಿ ವಾಸ್ ಲೇಟ್. ಅವನು ಲೇಟಾಗಿ ಬಂದ, ಅದಕ್ಕೆ ಟ್ರೈನ್ ಮಿಸ್ ಮಾಡ್ಕೊಂಡ. ಅವಳು ಫೇಲ್ ಆದಳು. ಯಾಕಂತಂದರೆ ಅವಳಿಗೆ ಏನಿರಲಿಲ್ಲ, ಆರೋಗ್ಯ ಸರಿ ಇರಲಿಲ್ಲ. ಸೊ ಇವುಗಳು ಕಾರಣವಾಚಕ ಕ್ರಿಯಾವಿಶೇಷಣಗಳಂತ ಅರ್ಥ ಇವುಗಳಿಗೆ. ಮುಂದಿನ ಎಕ್ಸಾಂಪಲ್ಗಳನ್ನು ನೋಡೋಣ. ಎಕ್ಸಾಂಪಲ್ ನಂಬರ್ 13. ವೇರ್ ಡು ಯು ಗೋ ಟುಡೇ? ಎಕ್ಸಾಂಪಲ್ ನಂಬರ್ 14. ಹೌ ಫಾರ್ ಈಸ್ ದ ಸ್ಟೋರಿ ಟ್ರೂ? ಸೊ ಇವುಗಳಿಗೆ ಇಂಟ್ರಾಗೇಟಿವ್ ಅಡ್ವರ್ಬ್ಸ್. These adverbs qualify verbs or adjectives or other adverbs and they ask questions also. ಪ್ರಶ್ನೆಗಳನ್ನು ಕೇಳ್ತಕ್ಕಂತಹ ಕ್ರಿಯೆಗಳ, ನಡೆಯುವ ಕ್ರಿಯೆ ಅಥವಾ ನಡೆಯಬಹುದಾಗಿರುವ ಕ್ರಿಯೆ ಅಥವಾ ನಡೆಯುತ್ತಿರುವ ಕ್ರಿಯೆಗಳ ಬಗ್ಗೆ ಪ್ರಶ್ನೆಗಳನ್ನು ಮಾಡ್ತಕ್ಕಂಥವುಗಳಿಗೆ ಪ್ರಶ್ನಾರ್ಥಕ ಕ್ರಿಯಾ ವಿಶೇಷಣಗಳು ಅಂತೇಳಿ ಕರಿತೇವೆ. ಇಲ್ಲಿ ಎಕ್ಸಾಂಪಲ್ ನೋಡಿ. ವೇರ್ ಡು ಯು ಗೋ ಟುಡೇ? ಗೋ ಅಂತಕ್ಕಂಥದ್ದು ಕ್ರಿಯೆ. ಹೌ ಫಾರ್ ಈಸ್ ದ ಸ್ಟೋರಿ ಟ್ರೂ? ಈಸ್ ಅಂತಕ್ಕಂಥದ್ದು ಕ್ರಿಯಾಪದ. ವೇರ್ ಅಂತಂದರೆ ಗೋ ಅಂತಕ್ಕಂಥ ಕ್ರಿಯೆ, ಎಲ್ಲಿಗೆ ಅಂತಕ್ಕಂಥದ್ದು. ಇದಕ್ಕೇನಂತ ಕರಿತೀವಿ? ಇಂಟ್ರಾಗೇಟಿವ್ ಅಡ್ವರ್ಬ್, ಪ್ರಶ್ನಾರ್ಥಕ ಕ್ರಿಯಾವಿಶೇಷಣ. ಆಮೇಲೆ ಸ್ಟೋರಿ ಈಸ್ ಟ್ರೂ ಆರ್ ವಾಟ್? ಹೌ ಫಾರ್, ಎಷ್ಟರ ಮಟ್ಟಿಗೆ ಆ ಸ್ಟೋರಿ ಟ್ರೂ ಆಗಿದೆ. ಈಸ್ ಅಂತಕ್ಕಂಥದ್ದು ಕ್ರಿಯೆ, ಅದನ್ನು ವರ್ಣಿಸ್ತಕ್ಕಂಥದ್ದು, ಪ್ರಶ್ನಿಸ್ತಕ್ಕಂಥದ್ದು ಹೌ ಫಾರ್. ಹೌ ಫಾರ್ ಈಸ್ ದ ಸ್ಟೋರಿ ಟ್ರೂ? ಹೌ ಫಾರ್ and where in these two sentences are called interrogative adverbs, ಪ್ರಶ್ನಾರ್ಥಕ ಕ್ರಿಯಾವಿಶೇಷಣಗಳು. The last two examples are examples of yes no adverbs, ಹೌದು ಅಥವಾ ಇಲ್ಲ ಕ್ರಿಯಾವಿಶೇಷಣಗಳು, ಅಥವಾ the adverbs of certainty, adverbs of certainty or adverbs of yes or no. So here ಇಲ್ಲಿ ನೋಡಿ, yes I have enough money. ಈ adverbsಗಳು ಏನು ಮಾಡ್ತವೆ? These adverbs either affirm a fact, action or negate it. Means ಕ್ರಿಯೆಗಳ ನೆಗೆಟಿವಿಟಿಯನ್ನು ಅಥವಾ ಪಾಸಿಟಿವಿಟಿಯನ್ನು, ಈ ಕ್ರಿಯಾವಿಶೇಷಣಗಳು ಯಾವುದೇ ಒಂದು ಸಂಗತಿಯನ್ನು ಅಥವಾ ಕ್ರಿಯೆಯನ್ನು ನಿಶ್ಚಯಾರ್ಥಕವಾಗಿ ಅಥವಾ ನಕಾರಾತ್ಮಕವಾಗಿ, ನೆಗೆಟಿವ್ ಆಗಿ ಅಥವಾ ಪಾಸಿಟಿವ್ ಆಗಿ ಹೇಳ್ತವೆ. ಅವುಗಳಿಗೆ ನಾವೇನು ಕರಿತೀವಿ? ಹೌದು ಅಥವಾ ಇಲ್ಲ ಕ್ರಿಯಾವಿಶೇಷಣಗಳು, ಅಥವಾ ನಿಶ್ಚಯಾರ್ಥಕ ಆರ್ ನಕಾರಾತ್ಮಕ ಕ್ರಿಯಾವಿಶೇಷಣಗಳಂತೇಳಿ ಕರಿತೀವಿ. ನಿಶ್ಚಯಾರ್ಥಕ, ನಕಾರಾತ್ಮಕ ಕ್ರಿಯಾವಿಶೇಷಣಗಳು. ಸೊ ಎಸ್ ಐ ಹ್ಯಾವ್ ಇನಫ್ ಮನಿ. ಎಸ್ ಅಂತಕ್ಕಂಥದ್ದು ಹೌದು, ನನ್ನ ಹತ್ರ ಸಾಕಷ್ಟು ಹಣ ಇದೆ. ನೋ ಐ ಆಮ್ ನಾಟ್ ಗೋಯಿಂಗ್ ದೇರ್. ಸೊ ಇಲ್ಲಿ ಕ್ರಿಯೆ ನೋಡಿ, ಹ್ಯಾವ್ ಅಂತಕ್ಕಂಥದ್ದು ಕ್ರಿಯೆ, ಗೋಯಿಂಗ್ ಅಂತಕ್ಕಂಥದ್ದು ಕ್ರಿಯೆ. ಎಸ್ ಐ ಹ್ಯಾವ್ ಏನಿದೆ? ಐ ಹ್ಯಾವ್. ಎಸ್ ಐ ಹ್ಯಾವ್ ಇನಫ್ ಮನಿ. ಹ್ಯಾವ್ ಅಂತ ಕ್ರಿಯೆಯನ್ನು ತೋರಿಸ್ತಕ್ಕಂಥದ್ದು. ಅದೇ ರೀತಿಯಾಗಿ ಎಸ್ ಇದೇನು ತೋರಿಸ್ತದೆ? ನಿಶ್ಚಯಾರ್ಥಕತೆಯನ್ನು, ಮೀನ್ಸ್ ಇರುವಿಕೆಯನ್ನು. ನಿಶ್ಚಿತವಾಗಿದ್ದಾವೆ, ನನ್ನ ಹತ್ರ ಏನಿದ್ದಾವೆ? ಹಣ ಇದೆ, ಸಾಕಷ್ಟು ಮನಿ ಇದೆ, ಸಾಕಷ್ಟು ನನ್ನ ಕಡೆ ರುಪೀಸ್ ಇದೆ ಅಂತಕ್ಕಂಥದ್ದನ್ನು. ನೋ ಅಂತಕ್ಕಂಥದ್ದು ನಕಾರಾತ್ಮಕ, ಏನು ಹೋಗೋದಿಲ್ಲ. ಐ ಆಮ್ ನಾಟ್ ಗೋಯಿಂಗ್ ದೇರ್, ಈ ಕ್ರಿಯೆ ನಡೆಯೋದಿಲ್ಲ ಅಂತಕ್ಕಂಥದ್ದನ್ನು ನಕಾರಾತ್ಮಕವಾಗಿ ಹೇಳ್ತಕ್ಕಂಥದ್ದು ನೋ. ಹಾಗಾಗಿ ಇವುಗಳಿಗೆ ನಕಾರಾತ್ಮಕ ಅಥವಾ ನಿಶ್ಚಯಾರ್ಥಕ ಕ್ರಿಯಾವಿಶೇಷಣಗಳು. ಇಲ್ಲಿ ನಾವು ಬೇರೆ ಎಕ್ಸಾಂಪಲ್ಸ್ಗಳನ್ನು ಸಹಿತ ನೋಡ್ಬೋದು. ಫಾರ್ ಎಕ್ಸಾಂಪಲ್, ಪರ್ಹ್ಯಾಪ್ಸ್ ದೆ ಮೇ ಗೋ. ಪರ್ಹ್ಯಾಪ್ಸ್ ಅಂತಂದರೆ ಬಹುಶಃ, ಸರ್ಟೆನಿಟಿಯನ್ನು ತೋರಿಸ್ತದೆ. ಒನ್ ಮೋರ್ ಎಕ್ಸಾಂಪಲ್, ಸರ್ಟೇನ್ಲಿ ಹಿ ವಿಲ್ ಕಮ್ ಟು ಯು. ಸೊ ಈ ಎರಡು ವಾಕ್ಯಗಳಲ್ಲಿ ಪರ್ಹ್ಯಾಪ್ಸ್ ಅಥವಾ ಸರ್ಟೇನ್ಲಿ ಅಂತಕ್ಕಂಥವುಗಳು ಎಸ್ ನೋ ಆರ್ ನಿಶ್ಚಯಾರ್ಥಕ ನಕಾರಾತ್ಮಕ ಕ್ರಿಯಾವಿಶೇಷಣಗಳಿಗೆ ಉದಾಹರಣೆಗಳು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. I will come back with another topic in my next video. Thank you very much.